ಬೇಡ ಬೇಡ ಬೇಡ, ಇಂಥ ಸ್ವರ ಹೋದಿತ್ತು ಮತ್ತೆ ನನ್ನ ಹಾಗಾದ್ರೆ. ಒಳ್ಳೇದಾಗಿದೆ. ನಾವು ಒಳ್ಳೇದಾಗಬೇಕು ಅಂತಲ್ಲ ಇಷ್ಟು ಮಾಡೋದು. ಹೌದಪ್ಪ, ನಿನ್ನ ಅಪ್ಪ ಇಲ್ಲದಿದ್ರು ನಿನ್ನದು ಸುಧಾರಿಸಬಹುದು. ನನ್ನ ಅಪ್ಪ ಇಲ್ಲದೆ ಹೋದ್ರೆ ಒಮ್ಮೆ ನಾನು ಸುಧಾರಿಸ್ತೇನೆ. ನಿನ್ನ ಅಪ್ಪ ಇಲ್ಲದೆ ಹೋದ್ರೆ ದೇವರಾಣಿಗೆ ನನ್ನ ಅಪ್ಪನಿಗೆ ಏನು ಉದ್ಯೋಗ ಹೇಳು? ಪಂಚಾಂಗದ ಬಗ್ಗೆ ನಿನಗೇನು ಗೊತ್ತುಂಟೆ? ತಿಥಿ ನಕ್ಷತ್ರಗಳ ಕೂಟ ಇದೆಲ್ಲ ಪಂಚಾಂಗದಲ್ಲಿ ಇರುವುದು. ಯಾರ ವ್ಯಕ್ತಿಯ ಪಂಚಾಂಗ ಸರಿ ಇರ್ತದೆ ಆ ವ್ಯಕ್ತಿ ಕೊನೆ ತನಕ ಸರಿಯಾಗಿರ್ತಾರೆ. ಯಾರ ವ್ಯಕ್ತಿಯ ಪಂಚಾಂಗ ಸರಿ ಇರುವುದಿಲ್ಲ ಅವನು ಕೊನೆ ತನಕ ಸರಿಯಾಗಿರುವುದಿಲ್ಲ ಅಂತ ನಿನ್ನ ನೋಡುವಾಗ ನಿನ್ನದು ಕೊನೆ ತಿಥಿ ಅಂತ ಕಾಣ್ತದೆ. ಇನ್ನಷ್ಟು ದೊಡ್ಡ ಶನಿ ಯಾರಿದ್ದಾರೆ? ಸಣ್ಣ ಜುಟ್ಟು, ಸಣ್ಣ ಹೊಟ್ಟೆ. ಹೌದೇ? ನನ್ನಪ್ಪನಿಗೆ ಸಣ್ಣ ಜುಟ್ಟು, ಸಣ್ಣ ಹೊಟ್ಟೆ. ಆದ್ರೆ ನಿನ್ನಪ್ಪನಿಗೆ ಹಾಗಲ್ಲ. ನಿನ್ನಪ್ಪ ಇಲ್ಲಿ ನಿಂತ್ರೆ ನಿನ್ನಪ್ಪನ ಹೊಟ್ಟೆ ಓಲಿ ಇರ್ತದೆ, ನಿನ್ನಪ್ಪನ ಬೆನ್ನು ಓಲಿ ಇರ್ತದೆ. ನಿನ್ನಪ್ಪ ಇಲ್ಲಿ ನಿಂತ್ರೆ ನಿನ್ನಪ್ಪನ ಬೆನ್ನು ಓಲಿ ಇರ್ತದೆ, ನಿನ್ನಪ್ಪನ ಹೊಟ್ಟೆ ಓಲಿ ಇರ್ತದೆ. ನಿನ್ನಪ್ಪನಿಗೆ ಸರಿ ನಡಲಿಕ್ಕೆ ಬರುದಿಲ್ಲ. ನಿನ್ನಪ್ಪ ಹೀಗೆ ಬರುದು, ಹೀಗೆ ಗೆಳತಿ. ನನ್ನಪ್ಪನಿಗೆ ಆ ಹೊಟ್ಟೆ ಭೂಷಣ ಆ ಆಕಾರಕ್ಕಿಂತ ಹಾಗೆ ಇರುತ್ತದೆ. ನಿನ್ನಪ್ಪ ಅಂತಲ್ಲ, ಹೊಟ್ಟೆ ಬಂದವರಲ್ಲ ಹಾಗೆ ಹೇಳುವುದೇ. ಬಂದಂತ ಹೊಟ್ಟೆಯನ್ನು ಕರಗಿಸಿಕೊಳ್ಳಿಕ್ಕೆ ಆಗುದಿಲ್ಲ. ಆ ಹೊಟ್ಟೆ ಹಿಡ್ಕೊಂಡು ಇದು ನನಗೆ ಭೂಷಣ, ಇದು ನನಗೆ ಭೂಷಣ ಅಂತ ಹೀಗೆ ತಿರುಗುವುದು. ಅಯ್ಯೋ ದೇವರೇ, ನನ್ನ ಅಪ್ಪನಿಗೆ ಒಂದ್ ದಿವಸ ಆ ಸಮಸ್ಯೆ ಆಗಿಲ್ಲ. ಮಗನೇ ಹೊಟ್ಟೆ ದೊಡ್ಡದು ಅಂತ ಅವ್ರು ಹೇಳಿಲ್ಲ, ಇವನಿಗೆ ಭೂಷಣ ಕರಗುದಿಲ್ಲ. ಅದು ಆಗುದಿಲ್ಲ. ಬೇಡ, ಹಾಗೆ ಇರ್ಲಿ. ನಿನ್ನಪ್ಪ ಬರುವುದು ಹೇಗೆ? ಕೈಯಲ್ಲೊಂದು ಹರಕು ಪಂಚಾಂಗ. ಹರಕು ಪಂಚಾಂಗ ಒಳ್ಳೇದು ಬೇಕಲ್ಲ ನಿಮ್ಮದು. ನನ್ನ ಅಪ್ಪನ ಹರಕು ಪಂಚಾಂಗವನ್ನು ನೋಡಿದೆಯಲ್ಲ ನೀನು? ಕಾಣುವುದೇ ಇರಿಸಿಕೊಳ್ಳುವುದೆಲ್ಲಿ? ಎಲ್ಲಿ? ಓ ಇಲ್ಲಿ. ಹೌದು, ಅಲ್ಲಿ ಬರ್ತದಾ? ಅಲ್ಲಿ ಬರ್ತದೆ. ಅಲ್ಲಿ ಬರುದು ನೋಡು. ಹೇಗೆ? ನಮಸ್ಕಾರ. ಅಪ್ಪನಿಗೆ ನಮಸ್ಕಾರ ಮಾಡುವುದು. ನನ್ನಪ್ಪ ರತ್ನ ಖಚಿತವಾದಂತಹ ಸಿಂಹಾಸನದ ಮೇಲೆ. ನಿನ್ನಪ್ಪ ರತ್ನ ಖಚಿತವಾದ ಸಿಂಹಾಸನದ ಮೇಲೆ ಅಲ್ಲ. ಯಾಕೆ ಹಾಗೆ ಹೇಳ್ತೀವಿ? ನಿನ್ನಪ್ಪ ದರ್ಭಾಸನದ ಮೇಲೆ. ಹೌದು, ನನ್ನಪ್ಪ ಮೇಲೆ, ನಿನ್ನಪ್ಪ ಕೆಳಗೆ. ಗೊತ್ತಾಯ್ತಾ? ಅವಳಪ್ಪ ಮೇಲೆ, ನಿನ್ನಪ್ಪ ಕೆಳಗೆ. ಅವಳಪ್ಪ ಹೀಗೆ. ನನ್ನಪ್ಪನ ಯೋಗ್ಯತೆ ಇನ್ನ ಹಣೆ ಬರ ದೃಶ್ಯ ಸನ್ನಿವೇಶ ಹಾಳಾಗಬಾರ್ದು. ನನ್ನಪ್ಪ ಮೇಲೆ, ನಿನ್ನಪ್ಪ ಕೆಳಗೆ. ಪಂಚಾಂಗ ಬಿಡಿಸುವುದು. ಬಾಯಿಗೆ ಬಂದ ಹಾಗೆ ಮಣ್ಣ ಮಟ್ಟ ಮಂತ್ರ ಹೇಳೋದೇ. ಬಾಯಿಗೆ ಬಂದಾಗೆ ನಿನ್ನಪ್ಪ ಹೇಳುದು ಯಾರು? ನಿನ್ನಪ್ಪರೇ ಬಾಯಿಗೆ ಬಂದ ಹಾಗೆ ಹೇಳುದು. ಪಂಚಾಂಗದಲ್ಲಿ ಏನುಂಟು ಅದನ್ನೇ ಹೇಳುವುದು ನನ್ನಪ್ಪ. ಯಾಕೆ ಬೇಕಾಗಿ? ಯಾಕೆ? ಹುಡುಗಾಸಿಗೆ ಬೇಕಾಗಿ, ನಾಲ್ಕನೆಗೆ ಬೇಕಾಗಿ. ನಾಲ್ಕನೆಗಾಗಿ ಯಾರಾದ್ರೂ ಪಂಚಾಂಗ ಹೇಳ್ತಾರ? ನಿನ್ನಪ್ಪನ ಯೋಗ್ಯತೆ ಅಷ್ಟೇ. ನೀನು ನಿನ್ನಪ್ಪ ಎತ್ತರವಾದಂತಹ ಸಿಂಹಾಸನದಲ್ಲಿ ಕುಳಿತುಕೊಳ್ಳುವುದು, ನಿನ್ನಪ್ಪನ ಕಾಲುಪುಟದಲ್ಲಿ ದರ್ಭಾಸನದಲ್ಲಿ ನನ್ನಪ್ಪ ಕೆಳಗಡೆ ಕುಳಿತುಕೊಳ್ಳುವುದು. ಕಡಿಮೆ ಅಂತ ಆಗುವುದಿಲ್ವೇ? ನೋಡು, ಮಂಗಗಳೆಲ್ಲ ಮರದ ಮೇಲೆ ಇರುವುದು, ಮನುಷ್ಯರೆಲ್ಲ ಕೆಳಗೆ ಇರುವುದು. ಮಂಗ ಹೆಚ್ಚು ಅಂತ ಹೇಳಿಕ್ಕೆ ಆಗ್ತದಾ? ವಿಷಯ ಒಳ್ಳೆಯದುಂಟು. ನನ್ನಪ್ಪನಿಗೆ ಪಾಠ ಹಿಡಿದ್ಯಾರ? ನನ್ನಪ್ಪ ದೊಡ್ಡ ಮಂಗ ಅಂತ ಒಪ್ಪಿಕೋಯ್ತಾ? ಹೌದೇ, ಕೆಲವೊಂದು ಮಂಗಗಳಿಗೆ ಪಾಠ ಮಾಡುವಾಗ ಮಂಗ ಆಗ್ಬೇಕಾಗ್ತದೆ. ಹೌದಪ್ಪ, ಮಂಗಾಗಿಂತ ಒಪ್ಪಿಕೊಂಡ್ರಲ್ಲ ನೀವು ಕೂಡ. ಒಪ್ಪಿದ್ದೇವೆ. ಎಷ್ಟು ದೊಡ್ಡ ಮಂಗ ಆದ್ರೂ ನಿನ್ನಪ್ಪನಷ್ಟು ದೊಡ್ಡ ಮಂಗ. ನನ್ನಪ್ಪನ ಆಕಾರ ದೊಡ್ಡ ಮಂಗ, ನಿನ್ನಪ್ಪನ ಆಕಾರ ಸಣ್ಣ ಮಂಗ. ಒಪ್ಪಿಕೋ. ನೀನು ಮರಿ ಮಂಗ. ಆಗೊಂದು ಮಾತು ಹೇಳಿದ. ಹೀಗೆ ಕುಡಿಕೆ ನಮ್ಮ ಹೌದೇ, ನಿನ್ನಪ್ಪ ಮಾತ್ರ ಕುಡಿಯುವುದಂತ ಭಾವಿಸಿಕೊಂಡಿದ್ದೇನೆ. ಈಗ ನಿನ್ನ ವರ್ತನೆ ಎಲ್ಲ ನೋಡುವಾಗ ನೀನು ಕುಡಿತಿ ಅಂತ ಕಾಣ್ತದೆ. ನಾನು ಸರಿ ಕುಡಿತೇನೆ. ನಾನು ಕುಡಿತೇನೆ. ಧರ್ಮಕ್ಕೆ ತೆಗೆದ್ರೆ ನಾನು ಕುಡಿತೇನೆ. ಸಾಯ ಆಯ್ತಾ? ನಾವು ರಕ್ಕಸರು, ದಾನವರು, ನಮ್ಮ ಸಂತಾನ ಕುಡಿಯುತ್ತದೆ. ಓಯ್, ಬ್ರಾಹ್ಮಣರು ಕುಡಿಯಬಹುದಾ? ಬ್ರಾಹ್ಮಣರು ಕುಡಿಬಾರದು. ನಿನ್ನಪ್ಪ ಕುಡಿ. ನನ್ನಪ್ಪ ಸುದ್ದಿ ಬೇಡ ನಿನಗೆ. ನನ್ನಪ್ಪ ಕುಡಿಲಿಲ್ಲಪ್ಪ. ಇಲ್ಲಪ್ಪ. ನನ್ನಪ್ಪ ಕುಡಿಲಿಲ್ಲಪ್ಪ. ಇಲ್ಲಪ್ಪ. ನನ್ನಪ್ಪನಿಗೆ ನಿನ್ನಪ್ಪ ಕುಡಿಸಿದ್ದು. ಕೇಳಿ ಅವಳಪ್ಪ ಕುಡಿಲಿಲ್ಲ, ನನ್ನಪ್ಪನೇ ಕುಡಿಸಿದಂತೆ. ಈ ಗೆಳತಿ ಏನು? ಈ ಕುಡುಕರಲ್ಲಿ ಎಷ್ಟು ವಿಧವೇ? 3 ವಿಧ. ಹೌದೇ? ಹೌದು. ಯಾರಿಲ್ಲ ಗೆಳತಿ? ಸಾಮಾನ್ಯ ಕುಡುಕರು, ಅಸಾಮಾನ್ಯ ಕುಡುಕರು, ವಿಚಿತ್ರ ಕುಡುಕರು. ಅಯ್ಯೋ, ಸ್ವಲ್ಪ ವಿವರಿಸೆ. ಗೊತ್ತಾಗಿಲ್ವಾ? ಇಲ್ಲ. ಸಾಮಾನ್ಯ ಕುಡುಕರು ಹೇಗೆ? ಬೆಳಗ್ಗೆ ಕೆಲಸಕ್ಕೆ ಹೋಗಿ ಮೈಕೈ ನೋವಿಗೆ ಸ್ವಲ್ಪ ತಗೊಳ್ತಾರೆ, ಅವರು ಸಾಮಾನ್ಯ ಕುಡುಕರು. ಅಸಾಮಾನ್ಯ ಕುಡುಕರು ಹೇಗೆ? ಬೆಳಗ್ಗೆ ಎದ್ದ ಕೂಡಲೇ ಮುಖ ತೊಳೆಯುವುದೇ ಅದರಲ್ಲಿ ಇದ್ದಾರೆ. ಚಿತ್ರ ಕುಡುಕರು ಹೇಗೆ? ಧರ್ಮಕ್ಕೆ ಸಿಕ್ಕಿದ್ರೆ ಮೂಗಿನೊಳಗೆ ಕುಡಿತಾರೆ. ಆಯ್ತೆ,
ನನ್ನ ಅಪ್ಪನೇ ಕುಡಿಸಿದ್ದು. ನಿನ್ನಪ್ಪನ ತಪ್ಪು ಏನು ಇಲ್ಲ. ಏನಿಲ್ಲ. ನಿನ್ನಪ್ಪ ಬ್ರಾಹ್ಮಣ ಹೌದು ಅಲ್ವಾ? ಹೌದೇ. ಕುಡಿಯುವಾಗ ವಾಸನೆ ಬರ್ಬೇಕಿತ್ತು, ವಾಕರಿಕೆ ಆಗ್ಬೇಕಿತ್ತು. ಯಾಕಾಗ್ಲಿಲ್ಲ? ನಿನ್ನಪ್ಪ ನೇರವಾಗಿ ನನ್ನಪ್ಪನಿಗೆ ಮದ್ಯ ತಂದು ಕೊಡ್ತಾ ಇದ್ರೆ ವಾಸನೆ ಬರ್ತಿತ್ತು. ಹಾಗೆ ತಂದು ಕೊಟ್ಟದಲ್ಲ ನಿನ್ನಪ್ಪ, ಭಸ್ಮದಲ್ಲಿ ಮಿಶ್ರಣ ಮಾಡಿ ತಂದ ಕೊಟ್ಟ ಕಾರಣ ನನ್ನ ಅಪ್ಪನಿಗೆ ವಾಸನೆ ಗೊತ್ತಾಗ್ಲಿಲ್ಲಪ್ಪ. ಇವರಿಗೆ ಮಿಶ್ರಣ ಮಾಡಿ ಕೊಟ್ರೆ ಎಷ್ಟು ನೇರ ಕೊಟ್ಟರೆ ಮಾತ್ರ ಗೊತ್ತಾಗ್ತದೆ. ಆಯ್ತೆ, ಒಗ್ಗತ್ತನ್ನು ಕುಡಿದಾಗ ವಮನಾಗ್ತ ಅಂತ ಕೇಳಿದ್ದೇವೆ, ಯಾಕಾಗ್ಲಿಲ್ಲ? ಯಾರಾಗ್ಲಿಲ್ಲ ಅಂತ ಹೇಳಿದ್ದು? ನನ್ನಪ್ಪ ಎಷ್ಟು ಬಾರಿ ಕುಡಿದಿದ್ದಾರೋ ಅಷ್ಟು ಬಾರಿ ವಮನಾಗಿದೆ, ನಾನೇ ತೆಗ್ದದ್ದು. ಹೌದಾ? ತಂದೆಗೆ ತಕ್ಕ ಮಗಳೇ. ತಂದೆಗೆ ತಕ್ಕ ಮಕ್ಕಳಾಗಿರ್ಬೇಕೆ, ನಿನ್ನ ಹಾಗಲ್ಲ ಆಯ್ತಾ? ಎಷ್ಟು ಮಾತಾಡ್ತೀನಿ ನೀನು? ಯಾಕೆ? ಬಿದಿರಕ್ಕಿಯನ್ನ ರುಚಿ ಕಷಾಯ ಕುಳ್ಕೊಂಡು ಕುಡಿ ತಂಬಡಿ ಕುಡಿ ಅಂತ ಹಣ್ಣಗೆ ಹೆಚ್ಚಿರ್ಬೇಕಾದ್ರೆ ಉಪ್ಪು ಹುಳಿ ಖಾರ ಮಾಂಸನ ತಲೆಗೆ ಹೆಚ್ಚಿರ್ಬೇಕಾ? ಕೊಡು. ಸೀರೆ ಮತ್ತೆ ಅದು ಸೀರೆ ಕೇಳುದು. ಸೀರೆ ಕೇಳುದು ಸಣ್ಣ ಸೀರೆ ಬೇಕಾದ್ರೆ ಇಷ್ಟು ಸಣ್ಣ ಸೀರೆ. ನನ್ನ ಸೀರೆಯನ್ನು ನಿನ್ನಲ್ಲಿ ನಾನು ಕೊಡು ಅಂತ ಕೇಳುವುದಾ? ಕೇಳಬಾರ್ದು. ನನ್ನ ಸೀರೆಯನ್ನು ಅದು ನಿನ್ನಲ್ಲಿ ಕೊಡು ಕೊಡು ಅಂತ ನಾನು ಕೇಳುವುದಾ? ಕೇಳಬಾರ್ದು. ಏ ಸೀರೆ ಕೊಡೆ, ಕುಂಟಲ ಕುಡಿ ತಂಬುಳಿ ಮೂಗಡು ಕೂಡ ಹೇಗೆ ಕುಡಿಸ್ತೇನೆ ಗೊತ್ತಾ? ಇಳಿಸಿ ಸೀರೆ ಇಳಿಸಿ. ಏ, ಕೊಡೆ ಸೀರೆ. ಏ, ಏ. ಏನ್ ಮಾಡ್ತಿದ್ದೀರ ನೀವು? ಕೆಲಸ ಮಾಡೋದಾ? ಮಾಡಬಾರ್ದು. ದೇವ್ರು ಗೊತ್ತ ಬಾಯಿ ಒಂದು ಮಾತಾಡೋದಕ್ಕೆ ಕೈಯಲ್ಲಿ ಯಾಕೆ ಕಟ್ಕೊಳ್ಳಿ ಕಟ್ಕೊಳ್ಳಿ ಹೊಡಿರಿ ಹೊಡಿರಿ ಹೊಡಿರಿ. ಕೊಡೆ ಸೀರೆ, ಕೊಡೆ ಸೀರೆ, ಕೊಡೆ ಸೀರೆ, ಕೊಡೆ ಸೀರೆ. ಏ, ಕೊಡೆ ಸೀರೆ. ನಾನೇನು ನೋಡ್ಲಿಲ್ಲ, ನನಗೇನು ಗೊತ್ತಿಲ್ಲ, ನಾನು ಪಾಪ ಪಾಪ. ಏನು ತಿಳಿಯುತ್ತೆ? ದೇವಿಯನ್ನು ಹಾಳು ಕೋಪಕ್ಕೆ ತಳ್ಳಿ ಬಿಟ್ಟಿಲ್ಲ. ಈ ವಿಚಾರ ಯಾರಿಗೂ ಗೊತ್ತಾಗಬಾರ್ದು. ಅವಳ ಮೇಲೆ ಪೂರ್ಣ ಭರವಸೆ ಇದೆ. ನಿನ್ನ ಬಾಯಿಗೆ ಬಿದ್ರೆ ಬೇರೆ ಮಾಧ್ಯಮ ಬೇಕು ಅಂತ ಇಲ್ಲ.